ಏಷ್ಯಾ ನ್ಯೂಸ್ಗೆ ಸ್ವಾಗತ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹೋರಾಟಕ್ಕೆ 35 ಲಕ್ಷ ಮಂಜೂರು. ಉಮೇಶ್ ಕೆ ಮುದ್ನಾಳ್ ನಿರಂತರ ಹೋರಾಟಕ್ಕೆ 35 ಲಕ್ಷ ಅನುದಾನದಲ್ಲಿ ಕೆರೆ ಕೋಡಿ ದುರಸ್ತಿ ಆಗುತ್ತಿರುವುದು ಸಂತೋಷದ ವಿಷಯ. ಕೈಯಲ್ಲಿ ಕೋಲು ಹಿಡಿದು ಪ್ರತಿಭಟನೆಗೆ ಎಚ್ಚೆತ್ತ ಜಿಲ್ಲಾಡಳಿತ ರೈತರ ಜೀವನಾಡಿಯಾಗಿರುವ ಜೀನಕೇರ ಶಿಥಿಲಗೊಂಡ ಕೆರೆ ಕೋಡಿ ತುಂಬು ದುರಸ್ತಿಗೆ 35 ಲಕ್ಷ ಮಂಜೂರು ಆದ ಕಾಮಗಾರಿಗೆ ಸ್ಥಳಕ್ಕೆ ಉಮೇಶ್ ಕೆ ಮುದ್ನಾಳ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಯಾದಗಿರಿ ತಾಲೂಕಿನ ಜೀನಕೇರಿ ಗ್ರಾಮದ ಕೆರೆಯ 2 ಕೋಡಿ 2 ತೂಬು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಡ್ಡಿದೆ ಅಂತ ಆರೋಪಿಸಿ ಪ್ರತಿಭಟನೆ ಮಾಡಿದ ಹಿನ್ನೆಲೆ ಜಿಲ್ಲಾಡಳಿತದ ಕೆರೆ ದುರಸ್ತಿಗಾಗಿ 35 ಲಕ್ಷ ಮಂಜೂರು ಮಾಡಿದ ಕಾಮಗಾರಿ ಆರಂಭ ಸ್ಥಳಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವ ರೈತರ ಹೋರಾಟಕ್ಕೆ ಸಿಕ್ಕಂತ ಜಯ ಅಂತ ಹೇಳಿದ್ದಾರೆ. ಈ ತುಂಬು ಮತ್ತು ಕೆರೆ ದುರಸ್ತಿ ಕಾಮಗಾರಿ ಭರದಿಂದ ಸಾಗಿದ್ದು ಕಾಮಗಾರಿ ಸ್ಥಳಕ್ಕೆ ರೈತರೊಂದಿಗೆ ಭೇಟಿ ನೀಡಿ ಮಾತನಾಡಿದ ಅವರು, ಈ ಹಿಂದೆ ನಮ್ಮ ವಿನೂತನ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರಕ್ಕೆ ಹರ್ಷ ವ್ಯಕ್ತಪಡಿಸಿದರು. ನಿಮ್ಮ ಗ್ರಾಮಗಳಲ್ಲಿ ಏನೇ ಸಮಸ್ಯೆ ಕಂಡು ಬಂದಾಗ ನೀವು ಎಲ್ಲರೂ ಒಗ್ಗಟ್ಟಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಸಮಸ್ಯೆ ಪರಿಹಾರಕ್ಕಾಗಿ ಹೋರಾಟ ಮಾಡಲು ಮುಂದಾಗಬೇಕು. ಅಂದಾಗ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಹಿತೈಷಿ ಹಾಡಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ಇದಕ್ಕೂ ಮುಂಚೆ ಕೆರೆಯ ಕೋಡಿ ತುಂಬು ಸ್ಥಳದಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಬಾಜಿ ಭಜಂತ್ರಿ ಮುಖಾಂತರ ಕರೆ ತಂದು ನಿಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ರೈತರು ಸಂತಸ ವ್ಯಕ್ತಪಡಿಸಿದ್ರು. ಗ್ರಾಮದ ಇದು 2 ತೂಮು ಸೋರ್ತಿದ್ವು. ಸೋರ ಸಲಾಗಿಯಾಗಿ 2 ಕೋಡಿಗಳನ್ನು ರಿಪೇರಿ ಅಂತ ಕೊಟ್ಟಿವಿ. ಒಂದು 10 ಸಲ ಇಲ್ಲಿಗೆ 25 ವರ್ಷ ಲಾಸಿ ಇದು ತೂಮು ಕೋಡಿ ಮಾಡಿಸ್ಬೇಕಂತ ನಾವು ಎಲ್ಲ ಲಾಂಡ್ಯರ್ಗೆ ಹೋಗಿವಿ, ಎಲ್ಲ ಆಫೀಸ್ಗಳಿಗೆ ಮುಟ್ಟಿವಿ. ನಾವು ಹೋಗಿ ಬಂದ್ರೆ ಅದು ಆಗಿಲ್ಲ. ಆಗ್ಲಾರ ಸಲಗಾಗಿ ಉಮೇಶ್ ಮುದ್ನಾಳ್ ಅವರಿಗೆ ನಮ್ಮ ಕವಳಿ ಸಮಾಜದ ಸಂಘದ ಅಧ್ಯಕ್ಷ ಆದರೆ ಹತ್ತುಗ ಹೋಗಿ 1 ಸಲ 2 ಸಲ ಭೇಟಿಯಾದ್ವಿ. ಭೇಟಿಯಾದ ಕೇಸಿ ಏನಪ್ಪ ನಮ್ಮ 3 ತಿಂಗಾದ MLಗಳು ಮಾಡವಲ್ರು, MP ಮಾಡವಲ್ರು, ಯಾರು ಭೀ ಮಾಡವಲ್ರು, ಇವಾಗಿದ್ದು MLನೂ ಮಾಡವಲ್ಲ, ಮತ್ತು ಇದ್ರ ಹೆಂಗೆ ಕೆಲಸ ಮಾಡ್ಬೇಕಂತ ನಾ ಕೇಳಿದೆ. ಕೇಳಿದ್ರೆ ಏನಲ್ಲಪ್ಪ ನಾವು MI ಕಡ್ಲಾಸಿ MI ಆಫೀಸ್ಗೆ ಹೋಗ್ರಿ ಅಂದರು. MI ಆಫೀಸ್ಗೆ ಹೋಗಿ ನಾನು 2-3 ಸಲ ಭೇಟಿಯಾಗಿದ್ದೆ. ನಾನು ಭೇಟಿ ಆದ್ರೂ ಆ ಕೆಲಸ ಆಯ್ತು ಮಾಡಮ್ಮು ಅದು ಪೈಪ್ಲೈನ್ ಆಗ್ಯದ, ಪೈಪ್ಲೈನ್ ಲಾಸಿ ಅವರೇ ಮಾಡ್ತಾರಂತ ಹೇಳಿದ್ರು ಅವರು. ಇದು ಕೆರಿದು ತೂಮಿಂದು ಅದು ಕೋಡಿ 2 ಕೋಡಿ 2 ತೂಮು ಇಲ್ಲಿಗೆ 25 ವರ್ಷ ಲಾಸಿ ಅದನ್ನು ಸೋರ್ತಿದ್ರೆ ಯಾರು ಬಂದ್ ಮಾಡಿಲ್ಲ. ಮಾಡಲಾರ ಸಲಗಾಗಿ ಉಮೇಶ್ ಮುದ್ನಾಳ್ ಅವ್ರಿಗೆ ಹೋಗಿ ಭೇಟಿಯಾಗಿ ಅವರು ಏನೋ ಇಲ್ಲಿ ಕರೆಸಿ ಪ್ರತಿಭಟನೆ ಮಾಡಿ ಎಲ್ಲ ಮಂದಿಗೆ ಊರು ಜನ ಇಲ್ಲಿ ಕುಂತು ಎಲ್ಲ ಮಾತಾಡಿ ನೋಡ್ರಿ ಇದು ಸ್ವಲ್ಪ ನಮ್ಮ ಊರಿಗೆ ಯಾರನ್ನು ಕಿವಿಗೆ ಹಾಕೋರಿಲ್ಲ, ಯಾರು ಮಾಡೋರಿಲ್ಲ, ಮಾಡೋ ಸಲಗಾಗಿ ನಿಮ್ಮಲ್ಲಿ ಬಂದ್ವಿ, ನೀವು ಏನು ಮಾಡ್ತೀವಿ ಮಾಡು ಅಂತಂದ್ವಿ. ಆ ಸಲಿಗಾಗಿ ಆತ ಏನಂದ, ಆಯ್ತಪ್ಪ ನಾನು ಬರ್ತೀನಿ ಊರಿಗೆ ಬಂದು ಕೇಸಿ ಈಗ ನೋಡ್ಕೊಂಡು ಬರ್ತೀನಿ, ಅದು ಮಾಡಿಸ್ತೀನಿ ಅಂದಾನ. 35 ಲಕ್ಷ ರೂಪಾಯಿ ಏನೋ ಶೆಂಕ್ಷನ್ ಆಗ್ಯದ. ಇವಾಗ ಶೆಂಕ್ಷನ್ ಆದ್ರೆ ಇವಾಗ ಅದು ಕೆಲಸ ಆಗ್ಯದ. ಇನ್ನು ಒಂದು ಸ್ವಲ್ಪ ಕೆಲಸ ಆದ, ಅದು ಕೆಲಸ ಮುಗಿಸ್ತಾರ. ಅದಕ್ಕೆ ಆಯ್ತು, ಇಷ್ಟೇ ನಾವು 2 ಮಾತೊಂದು ಆಡ್ತೀವಿ. ಜೈ ಕರ್ನಾಟಕ. ಯಾದಗಿರಿ ತಾಲೂಕಿನ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಜಿನಿಕೇರಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಕೋಡಿ ಮತ್ತು ತುಂಬು ಸೋರಿಕೆ ಆಗ್ತದಂತಕ್ಕಂಥದ್ದು ರೈತರಾಗಿರ್ತಕ್ಕಂಥ ಕಾಶಪ್ಪ ಮತ್ತು ಇದರೆಲ್ಲ ಸೇರಿ ನನ್ನ ಹತ್ರ ಬಂದರು. ಆದರೆ ನನಗೊಂದು ಭಾಳ ಇದು ಅನಿಸ್ತು. ಯಾಕಂದ್ರೆ ಯಾರೋ ಒಬ್ರದ್ದು ಏನೋ ಕೆಲಸ ಮಾಡ್ರೆ ವೈಯಕ್ತಿಕ ಆಗ್ತದ, ಇದು ರೈತರ ಪರವಾಗಿರ್ತಕ್ಕಂಥ ಕೆಲಸ. ನಾನು 2 ದಿವಸದಾಗ ನಿಮ್ಮ ಊರಿಗೆ ಬರ್ತೀನಿ ಅಂತ ಹೇಳಿಕೆ ಊರಲ್ಲಿ ಬಂದು ಅವತ್ತು ವಿನೂತನ ಕೈಯಲ್ಲಿ ಬೆತ್ತ ಹಿಡಿದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದಾಗ ತಕ್ಷಣ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು 2 ತುಂಬು ದುರಸ್ತಿ ಮತ್ತು 2 ಕೋಡಿ ದುರಸ್ತಿಗೆ ಸುಮಾರು ಮತ್ತು ಒಂದಿಷ್ಟು ಮರ್ಮು ಮತ್ತು ಜಂಗಲ್ ಕಟಿಂಗ್ ಮಾಡೋದ್ರ ಗಿಡಗಂಟೆಗಳನ್ನು ತೆರವುಗೊಳಿಸೋದಕ್ಕೆ ಸುಮಾರು 35 ಲಕ್ಷ ರೂಪಾಯಿ ಮಂಜೂರು ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಮತ್ತು ಜಿನಿಕೇರಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರ ಗ್ರಾಮಸ್ಥರ ಪರವಾಗಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಇವತ್ತು ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥದ್ದು ನಾನು ಇವತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ಡೇವಿಡ್ ಸ್ಯಾಮಿನ್, ರಫೀಕ್ ಪಟೇಲ್, ಬಾಬಾ ಖಾನ್ ಪವನ, ಹಣಮಂತ ತಾಯಪ್ಪ, ಯಮನಪ್ಪ, ಭೀಮವ್ವ ದೇವಪ್ಪ ಗೌ, ಸಾಬಣ್ಣ, ಮಲ್ಲಪ್ಪ ರಾಜಪ್ಪ, ಹಣಮಂತ ನಾಗಪ್ಪ, ಮಹೇಶ್ ಲಕ್ಷ್ಮಣ, ಮರಿಯಪ್ಪ, ಭೀಮಪ್ಪ ಬಸಪ್ಪ, ಸಾಯಿ ಕುಮಾರ್ ಮಲ್ಲೇಶಿ, ಮೈಲಾರಿ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಏಷ್ಯಾ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.